ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಶುಕ್ರವಾರ ಹುಣ್ಣಿಮೆ, ಹಾಗೆಯೇ ಚಂದ್ರಗ್ರಹಣ ಕೂಡ ಇದೆ. ಹಾಗಾಗಿ ನೀವು ನಾಳೆ ರಾತ್ರಿ 8:30 10:00 ಒಳಗಡೆ ನೀವು ಎಲೆಯ ಮೇಲೆ ಅಮ್ಮನ ಈ ಒಂದು ಮಂತ್ರವನ್ನು ಬರೆದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ. ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ದೇವಿಗೆ ಮಂಗಳವಾರ, ಶುಕ್ರವಾರ, ಹಾಗೆಯೇ ಪಂಚಮಿ, ಅಷ್ಟಮಿ ದಿನಗಳು, ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ನಮಗೆ ಈ ಸಾರಿ ಶುಕ್ರವಾರ ಕೂಡ ಬಂದಿದೆ, ಅದರಲ್ಲಿ ಹುಣ್ಣಿಮೆ ಕೂಡ ಬಂದಿದೆ. ಹಾಗಾಗಿ ನೀವು ಈ ಸಮಯದಲ್ಲಿ ಅಂದರೆ ರಾತ್ರಿ ಸಮಯದಲ್ಲಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ನಾಳೆ ರಾತ್ರಿ 8:30 10:00 ಒಳಗಡೆ ಅಮ್ಮನ ಮಂತ್ರವನ್ನು ಈ ಎಲೆಯ ಮೇಲೆ ಬರೆದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮ್ಮ ಎಂತಹ ಹಣದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಅಮ್ಮನನ್ನು ನಂಬಿ ಅಮ್ಮನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಅಮ್ಮನನ್ನು ಕೇಳ್ತಾ ನೀವು ಈ ಒಂದು ಏನು ಮಂತ್ರ ಇದೆ ನೋಡಿ, ತುಂಬಾ ಶಕ್ತಿಯುತವಾದಂಥ ಮಂತ್ರ. ಹಾಗಾಗಿ ಒಂದೊಂದು ಬೀಜ ಮಂತ್ರಕ್ಕೂ ಒಂದೊಂದು ಅರ್ಥ ಇದೆ, ಒಂದೊಂದು ಕಷ್ಟಗಳನ್ನು ಬಗೆಹರಿಸುತ್ತೆ ಈ ಬೀಜ ಮಂತ್ರಗಳು. ಹಾಗಾಗಿ ಇಂತಹ ಮಂತ್ರಗಳನ್ನು ನಾವು ಇಂತಹ ಟೈಮಲ್ಲಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಇನ್ನು ಯಾರು ಹೇಳಬಾರ್ದು ಅನ್ನೋದಾದರೆ ಮಾಂಸಾಹಾರವನ್ನು ಸೇವನೆ ಮಾಡಿ, ಯಾವುದೇ ಕಾರಣಕ್ಕೂ ಇಂತಹ ಮಂತ್ರಗಳನ್ನು ಹೇಳಬೇಡಿ. ಇನ್ನು ಪೀರಿಯಡ್ಸ್ ಆಗಿರೋರು ಕೂಡ ನೀವು ಈ ಮಂತ್ರವನ್ನು ಹೇಳಬಾರ್ದು. ಇನ್ನು ಮನೆಯಲ್ಲಿ ಬೇರೆಯವರು ಇರ್ತಾರಲ್ಲ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಗಂಡ, ಯಾರು ಬೇಕಾದರೂ ಈ ಮಂತ್ರವನ್ನು ಬರೀಬೋದು. ಮನೇಲಿ ಹೆಂಗಸರೇ ಬರೀಬೇಕು, ಗಂಡಸರೇ ಬರೀಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಯಾರು ಬೇಕಾದರೂ ಅಮ್ಮನನ್ನು ನಂಬಿ ನೀವು ಬರೆದ್ರೆ ಖಂಡಿತ ನಿಮ್ಮ ಸಮಸ್ಯೆ ಅನ್ನೋದು ಬಗೆಯಿರುತ್ತೆ. ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರವನ್ನು ಯಾವ ಎಲೆ ಮೇಲೆ ಬರಿಬೇಕು ಅನ್ನೋದಾದರೆ ಪಲಾವ್ ಎಲೆ ಮೇಲೆ ನಾವು ಮಂತ್ರವನ್ನು ಬರಿಬೇಕಾಗುತ್ತೆ. ಬ್ಲೂ ಪೆನ್ನು ಅಥವಾ ರೆಡ್ ಪೆನ್ನು ಅಥವಾ ಗ್ರೀನ್ ಪೆನ್ನಲ್ಲಿ ಬರೀರಿ. ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ಅದಕ್ಕೆ ಚೆನ್ನಾಗಿರುವಂಥ ಒಂದು ಪಲಾವ್ ಎಲೆ ಬೇಕಾಗುತ್ತೆ. ಎಲ್ಲೂ ತೂತಾಗಿರಬಾರ್ದು, ಹಾಗೆಯೇ ಕಟ್ಟಾಗಿರಬಾರ್ದು. ಇಂತಹ ಪಲಾವ್ ಎಲೆಯನ್ನು ತೊಗೊಬೇಕಾಗತ್ತೆ. ಇನ್ನು ಇದನ್ನು ಎಲ್ಲಿ ಬರಿಬೇಕು ಅನ್ನೋದಾದರೆ ನೀವು ದೇವ್ರ ಮನೇಲಿ ಕೂಡ ಬರೀಬೋದು ಅಥವಾ ರೂಮಲ್ಲಿ ಕೂತ್ಕೊಂಡು ಕೂಡ ಬರೀಬೋದು. ದೇವ್ರ ಮನೇಲಿ ಕೂತ್ಕೊಂಡು ಬರೀತೀನಿ ಅನ್ನೋದಾದರೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಒಂದು ದೀಪವನ್ನು ಹಚ್ಚಿ, ಆದಷ್ಟು ಸಾಧ್ಯವಾದಷ್ಟು ನಾಳೆ ಶುಕ್ರವಾರ ಇದೆ, ಹಾಗೆಯೇ ಹುಣ್ಣಿಮೆ ಇದೆ. ಹಾಗಾಗಿ ನಾವು ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಈ ಮಂತ್ರವನ್ನು ಬರೀಬೇಕಾಗತ್ತೆ. ಯಾಕೆ ಅಂತಂದರೆ ತುಪ್ಪದ ದೀಪಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ನಮ್ಮ ಕಷ್ಟಗಳನ್ನು ಬೇಗನೆ ಪರಿಹಾರ ಮಾಡುತ್ತೆ ತುಪ್ಪದ ದೀಪ, ಅಥವಾ ಕೊಬ್ಬರಿ ಎಣ್ಣೆ ದೀಪನೂ ಅಷ್ಟೇ ಬೇಗ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಹಾಗಾಗಿ ಆದಷ್ಟು ವಿಶೇಷ ದಿನಗಳಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ದೀಪಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂಗಳಿಂದ ಅಲಂಕಾರ ಮಾಡಿ ನೀವು ಅಮ್ಮನನ್ನು ಸ್ಮರಣೆ ಮಾಡ್ತಾ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಆ ಎಲೆ ಏನು ಪಲಾವ್ ಎಲೆ ಇದೆಯಲ್ಲ, ಪಲಾವ್ ಎಲೆ ಮೇಲೆ ನೀವು ಈ ಮಂತ್ರವನ್ನು ಬರಿಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಏಂ ಶ್ರೀಂ ಬ್ರಿಜಿ ಕ್ಲೀಂ, ಏಂ ಶ್ರೀಂ ಬ್ರಿಜಿ ಕ್ಲೀಂ, ಏಂ ಶ್ರೀಂ ಬ್ರಿಜಿ ಕ್ಲೀಂ. ಈ ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಕ್ತಿ ಇದೆ ಸ್ನೇಹಿತರೆ. ಹಾಗಾಗಿ ಆ ಶಕ್ತಿ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಏಂ ಅನ್ನೋದು ಸರಸ್ವತಿ ದೇವಿಯ ಅನುರೂಪ ಕೂಡ ಆಗಿದೆ. ನಾವು ಒಂದು ಗುರಿ ಅಂದರೆ ಯಾವುದೇ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು ಅಂದರೆ ಗುರಿ ಮುಟ್ಟಬೇಕು ಅಂತ ಅನ್ನೋದಾದರೆ ನಾವು ಏಮ್ ಅನ್ನುವ ಪದವನ್ನು ಪಠಣೆ ಮಾಡಬೇಕಾಗತ್ತೆ. ಅಂತಂದರೆ ನಮಗೆ ಒಂದು ಕೆಲಸ ಅಥವಾ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರ್ತೀರಿ, ಆ ಸಾಧನೆ ಮಾಡೋದಕ್ಕೆ ಏಮ್ ಅನ್ನೋ ಈ ಒಂದು ಬೀಜ ಮಂತ್ರ ಇದೆಯಲ್ಲ, ಬೀಜ ಮಂತ್ರ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಸಾಧನೆಗೆ ಇದು ಏಮ್ ಅನ್ನುವ ಬೀಜ ಮಂತ್ರ. ಇನ್ನು ಶ್ರೀಂ ಅನ್ನುವ ಬೀಜ ಮಂತ್ರ ಲಕ್ಷ್ಮೀ ದೇವಿಯ ಅನುರೂಪ ಕೂಡ ಆಗಿದೆ. ಲಕ್ಷ್ಮೀ ದೇವಿ ಅಂದ್ರೇ ಎಲ್ಲರಿಗೂ ಗೊತ್ತಿದೆ, ಸಂಪತ್ತಿನ ಅಧಿದೇವತೆ, ಸಮೃದ್ಧಿ, ಐಶ್ವರ್ಯ, ಹಾಗೆಯೇ ಸೌಂದರ್ಯ ಎಲ್ಲವನ್ನೂ ಕೊಡುವಂಥ ತಾಯಿ ಅಂತ. ಹಾಗಾಗಿ ಶ್ರೀಂ ಅನ್ನುವ ಪದವನ್ನು ನೀವು ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಹಣದ ವ್ಯವಹಾರಗಳಾಗ್ಬೋದು ಅಥವಾ ದುಡ್ಡಿನ ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ಏನೇ ದುಡಿದ್ರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಮನೇಲಿ
ರೂಪಾಯಿ ಉಳಿತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವ್ರು ಎಲ್ಲರೂ ಹಣದ ಸಮಸ್ಯೆ ಎಷ್ಟು ಜನ ಹೆದರಿಸ್ತಾ ಇರ್ತಾರೆ ನೋಡಿ. ಎಲ್ಲರೂ ಕೂಡ ನೀವು ಈ ಮಂತ್ರವನ್ನು ಬರೆದು ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಮಹಾಲಕ್ಷ್ಮಿ ಅದನ್ನು ಬಗೆಹರಿಸ್ತಾಳೆ, ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಎಷ್ಟು ಸಾರಿ ಹೇಳೋಕ್ಕಾಗುತ್ತೋ ಅಷ್ಟು ಸಾರಿ ಶ್ರೀಮ್ ಅನ್ನೋ ಪದವನ್ನು ನೀವು ಉಚ್ಚಾರಣೆ ಮಾಡಬೇಕಾಗತ್ತೆ. ಬ್ರೀಝಿ ಅಂದರೆ ಹುಟ್ಟು, ಅಂದರೆ ಮರು ಹುಟ್ಟು, ವ್ಯಾವಹಾರಿಕ ಬುದ್ಧಿ ಅಂದರೆ ಫೈನಾನ್ಷಿಯಲ್ ಮೈಂಡ್ಸೆಟ್ ಅಂದರೆ ರೀಬರ್ತ್ ಅಂತ ಹೇಳ್ಬೋದು. ವ್ಯವಹಾರದಲ್ಲಿ ನೀವು ಉತ್ತುಂಗಕ್ಕೆ ಹೋಗಬೇಕು, ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಆ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋರು ಯಾರೆಲ್ಲ ಅಂಗಡಿ ಇಟ್ಕೊಂಡಿರ್ತೀರ, ಯಾರೆಲ್ಲ ವ್ಯವಹಾರ ಮಾಡ್ತಾ ಇರ್ತೀರ, ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ, ಎಲ್ಲರೂ ಬ್ರೀಝಿ ಅನ್ನೋ ಈ ಒಂದು ಪದವನ್ನು ಅತಿ ಹೆಚ್ಚು ನೀವು ಉಚ್ಚಾರಣೆ ಮಾಡಬೇಕಾಗತ್ತೆ. ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಉಚ್ಚಾರಣೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿಯಾಗಿ ನೀವು ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮ ವ್ಯವಹಾರ ಉತ್ತುಂಗಕ್ಕೆ ಹೋಗುತ್ತೆ, ನಿಮ್ಮ ಬಿಸ್ನೆಸ್ ಅನ್ನೋದು ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ಕ್ಲೀಮ್ ಅನ್ನುವ ಬೀಜ ಮಂತ್ರದ ಅರ್ಥ ಏನು ಅನ್ನೋದಾದರೆ ಇದು ಕಾಳಿ ಮಾತೆಯ ಅನುರೂಪವಾಗಿದೆ. ಈ ಮಂತ್ರಕ್ಕೆ ಜನರನ್ನು ಆಕರ್ಷಣೆ ಮಾಡುವ ಶಕ್ತಿ ಕೂಡ ಇದೆ, ಜನರನ್ನು ಒಂದುಗೂಡಿಸುವಂಥ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ತುಂಬ ಜನ ಹೀಗೆ ನೋಡಿ ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರ ಜಗಳ ಆಗೋದು, ದೂರ ಆಗಿರ್ತಾರೆ, ಅಕ್ಕ ತಂಗಿರು ಜಗಳ ಮಾಡ್ಕೊಂಡು ದೂರ ಆಗಿರ್ತಾರೆ, ಸಂಬಂಧಿಕರು ಎಲ್ಲರೂ ದೂರ ಆಗಿರ್ತಾರೆ, ಇನ್ನು ವ್ಯವಹಾರ ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ದೂರ ಆಗಿರ್ತಾರೆ ಅಂತಂದರೆ ಇದು ಒಟ್ಟುಗೂಡಿಸುವಂಥ ಮಂತ್ರ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಜನ ಈಗ ರಿಲೇಷನ್ಶಿಪ್ ಕಟ್ಟಾಗದೆ ನಮ್ಮ ದುಡ್ಡಿಗೋಸ್ಕರ ಅಥವಾ ಆಸ್ತಿಗೋಸ್ಕರ ಅಂತ ಹೇಳ್ಬೋದು. ಮೊದಲೆಲ್ಲ ಎಷ್ಟು ಚೆನ್ನಾಗಿರ್ತಿದ್ರು ಅಣ್ಣ ತಮ್ಮ ಅಕ್ಕ ತಂಗಿರು ಅಂತಂದರೆ ಎಷ್ಟು ಚೆನ್ನಾಗಿರ್ತಿದ್ರು. ಈಗ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ, ಅವ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಅನ್ನೋದು ಇವರಿಗೆ ಯಾವುದೇ ಒಂದು ಆಸ್ತಿ ವಿಷಯ ಅಂತ ಬಂದಲ್ಲಿ ಎಲ್ಲರೂ ದೂರ ಆಗ್ತಾ ಇರ್ತಾರೆ. ಅಂಥವ್ರು ಎಲ್ಲರೂ ನಾವು ಒಟ್ಟಿಗೆ ಇರಬೇಕು ಅನ್ನೋರಾದರೆ ನೀವು ಈ ಕ್ಲೀಮ್ ಅನ್ನೋ ಬೀಜ ಮಂತ್ರವನ್ನು ಅತಿ ಹೆಚ್ಚಾಗಿ ನೀವು ಪಠನೆ ಮಾಡಬೇಕಾಗತ್ತೆ. ಇದು ಕಾಳಿ ಮಾತೆಯ ಅನುರೂಪ, ಕಾಳಿ ಮಾತೆಯ ಮಂತ್ರ ಅಂತ ಹೇಳ್ಬೋದು. ತುಂಬಾ ಶಕ್ತಿಯುತವಾದಂಥ ಮಂತ್ರ. ಹಾಗಾಗಿ ನಿಮಗೆ ಎಲ್ಲವೂ ಕೂಡ ಈ ಒಂದು ಮಂತ್ರದಲ್ಲೇ ಸಿಗುತ್ತೆ ಅಂತಂದರೆ ನೀವು ಏಮ್ ಶ್ರೀಂ ಬ್ರೀಝಿ ಕ್ಲೀಮ್ ಅನ್ನೋ ಮಂತ್ರವನ್ನು ಬರೆಯೋದ್ರಿಂದ, ಇದನ್ನು ಬರೆದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿರೋ ಇಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದಲ್ಲ ನೋಡಿ 4 ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ನಾಳೆ ರಾತ್ರಿ ನೀವು 8:30ಯಿಂದ 10:00 ಒಳಗಡೆ ಅಮ್ಮನ ಮಂತ್ರವನ್ನು ಬರೆದು ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಅಂತಂದರೆ ನಿಮಗಿಲ್ಲ ನನಗೆ ಒಂದೇ ಕಷ್ಟ ಇದೆ ಅನ್ನೋದಾದರೆ ನಿಮಗೀಗ ಕ್ಲೀಮ್ ಅನ್ನೋ ಇದು ಅಂದರೆ ನಾವು ಎಲ್ಲರೂ ದೂರ ಆಗಿದ್ರಿ, ನಾವು ಇದೊಂದು ಮಂತ್ರವನ್ನು ಪಠನೆ ಮಾಡ್ಬೋದಾ ಅನ್ನೋದಾದರೆ ಅದೊಂದು ಮಂತ್ರವನ್ನು ಕೂಡ ಪಠನೆ ಮಾಡ್ಬೋದು. ಅಥವಾ ನನಗೆ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಉತ್ತುಂಗಕ್ಕೆ ಹೋಗಬೇಕು, ಬಿಸ್ನೆಸ್ ಚೆನ್ನಾಗಾಗಬೇಕು ಅನ್ನೋರಾದರೆ ಬ್ರೀಝಿ ಅನ್ನೋ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ. ಇನ್ನು ಶ್ರೀಮ್ ಅನ್ನೋ ಮಂತ್ರವನ್ನು ನನಗೆ ತುಂಬ ಲಕ್ಷ್ಮೀ ದೇವಿಯ ಮಂತ್ರ, ಇದು ಸಂಪತ್ತು ಬೇಕು, ಸಮೃದ್ಧಿ ಬೇಕು, ಹಾಗೆಯೇ ನನಗೆ ದುಡ್ಡು ಬರಬೇಕು, ಕೊಟ್ಟಿರೋ ದುಡ್ಡು ವಾಪಸ್ ಬರೋದಾಗಲಿ ಅಥವಾ ನನಗೆ ಹಣ ಮನೇಲಿ ನಿಲ್ಲೋದಾಗಲಿ ಈ ರೀತಿ ಆಗಬೇಕು ಅನ್ನೋದಾದರೆ ನೀವು ಶ್ರೀಮ್ ಅನ್ನೋ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ. ಇನ್ನು ಏಮ್ ಅನ್ನೋದು ಸರಸ್ವತಿ ದೇವಿಯ ಅನುರೂಪ ಅಂತಲೇ ಹೇಳ್ಬೋದು. ಯಾವುದೇ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಥವಾ ಮಕ್ಕಳು ಓದ್ತಾ ಇರ್ತಾರೆ ನೋಡಿ, ಅವರೂ ಕೂಡ ಏಮ್ ಅನ್ನೋ ಒಂದು ಮಂತ್ರವನ್ನು ಅತಿ ಹೆಚ್ಚು ಪಠನೆ ಮಾಡಬೇಕಾಗತ್ತೆ. ನಾವು ಕಾರ್ಯಸಿದ್ಧಿ ಓದಿದ್ದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ನಾವು ಯಾವುದೇ ಒಂದು ವ್ಯವಹಾರ ಮಾಡ್ತಾಯಿದ್ರಿ ಅಂದರೆ ಅದು ಕಾರ್ಯಸಿದ್ಧಿ ಆಗಬೇಕು. ಈಗ ಬಿಸ್ನೆಸ್ ಮಾಡ್ತಾಯಿದ್ರಿ ಅಂದರೆ ಅದು ಚೆನ್ನಾಗಿ ಆಗಬೇಕು, ಅಥವಾ ನಾವು ಏನೋ ಒಂದು ಮನೆ ಕಟ್ತಾ ಇರ್ತೀರಿ ಅದು ಚೆನ್ನಾಗಾಗಬೇಕು. ಯಾವುದೇ ಒಂದು ಕಾರ್ಯಸಿದ್ಧಿ ಆಗಬೇಕು ಅನ್ನೋದಾದರೆ, ನೀವು ಗುರಿ ಮುಟ್ಟಬೇಕು ಅನ್ನೋದಾದರೆ ನೀವು ಏಮ್ ಅನ್ನೋ ಪದವನ್ನು ನೀವು ಅತಿ ಹೆಚ್ಚು ನೀವು ಅದನ್ನು ಹೇಳ್ಕೊಬೇಕಾಗತ್ತೆ. ಅದರ ಬದಲು ನೀವು ಇಷ್ಟೂ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅಂತಂದರೆ ನೀವು ಇದನ್ನು ಒಂದು ಪಲಾವ್ ಎಲೆ ಮೇಲೆ ಬರೆದು ಎಷ್ಟು ಸಾರಿ ಆಗುತ್ತೋ ಅಷ್ಟೂ ಸರಿನೂ ನೀವು ಏಮ್ ಶ್ರೀಂ ಬ್ರೀಝಿ ಕ್ಲೀಮ್ ತುಂಬ ಚಿಕ್ಕದಿದೆ ಸ್ನೇಹಿತರೆ. ಹಾಗಾಗಿ ಈ ಮಂತ್ರವನ್ನು ಹೇಳೋದ್ರಿಂದ, ಈ ಅಕ್ಷರಗಳನ್ನು ಹೇಳೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಬಗೆಹರಿಯುತ್ತೆ. ನಂತರ ಅದನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಮೊದಲು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಬೇಕಾಗತ್ತೆ. ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಮ್ಮ, ನಿಮಗೇನೇ ಕಷ್ಟ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಮ್ಮ ಅಂತ ನೀವು ಹೇಳ್ಕೊತ
ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಹೇಳಿ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ, 11 ಸಾರಿ, 21 ಸಾರಿ, ಅಥವಾ 52 ಸಾರಿ, 108 ಸಾರಿ ಈ ರೀತಿಯಾಗಿ ಹೇಳಿ, ಅಥವಾ ಒಂದು 5 ನಿಮಿಷಗಳ ಕಾಲ ಹೇಳಿ ನೀವು ಅದನ್ನು ತೊಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಎಷ್ಟು ದಿನ ಇರಬೇಕು ಅಂದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ, ಎಷ್ಟು ದಿನ ಬೇಕಾದರೂ ಇರ್ಬೋದು. ಅಕಸ್ಮಾತ್ ಅದು ಕಟ್ಟಾಯಿತು ಎಲೆ ಅಥವಾ ಹರಿದೋಯ್ತು ಎಲೆ ಅಥವಾ ಏನೋ ಆಯಿತು ಅಂದರೆ ಅದನ್ನು ಎಲೆನ ತೊಗೊಂಡೋಗಿ ನೀವು ನೀರಲ್ಲಿ ಬಿಟ್ಟು ನೆಕ್ಸ್ಟು ಇದೇ ರೀತಿಯಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಾಗಲಿ ಅಥವಾ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ನೀವು ಈ ರೀತಿಯಾಗಿ ಬರೆದು ನೀವು ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ತುಂಬಾ ಶಕ್ತಿಯುತವಾದಂಥ ಮಂತ್ರ ನೋಡಿ. ನಾವು ಒಂದೊಂದು ಮಂತ್ರಕ್ಕೆ ಒಂದೊಂದು ದೇವತೆ ಅಧಿದೇವತೆಗಳಿದ್ದಾರೆ. ಹಾಗಾಗಿ ಎಲ್ಲ ದೇವತೆಗಳನ್ನು ಒಟ್ಟುಗೂಡಿಸಿ ನಾವು ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಕಷ್ಟಗಳು ಏನಿದೆ ನೋಡಿ ಅದು ಎಲ್ಲವೂ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಪಿ ಜಿಲಿದ್ದೀನಿ, ಹಾಸ್ಟೆಲಲ್ಲಿದ್ದೀನಿ ಅಥವಾ ಹೊರಗಡೆ ಹೋಗಿದ್ದೀನಿ, ಏನು ಮಾಡೋದು ಅನ್ನೋದಾದರೆ ನಿಮಗೆ ಪಲಾವೇಲೆ ಸಿಕ್ಕರೆ ಪಲಾವೇಲೆ ಮೇಲೆ ಬರೀರಿ. ಅಕಸ್ಮಾತ್ ಪಲಾವೇಲೆ ಸಿಗೋ ಥರನೇ ಇಲ್ಲ ಅನ್ನೋರಾದರೆ ನೀವು ಒಂದು ವೈಟ್ ಶೀಟ್ ತೊಗೊಂಡು ಅದರ ಮೇಲೆ ನೀವು ರೆಡ್ಡು, ಗ್ರೀನು ಅಥವಾ ಬ್ಲೂ ಪೆನ್ನಲ್ಲಿ ಬರೆದು ನೀವು ಅದನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡು ನೀವು ಅಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಬೋದು ಸ್ನೇಹಿತರೆ. ಇದು ಕೂಡ ಮಾಡ್ಬೋದು. ಯಾಕೆಂದರೆ ನೀವು ಈಗ ಹೊರಗಡೆ ಇರ್ತೀರಾ, ಕ್ಯಾಶ್ ಬಾಕ್ಸಲ್ಲಿ ಇಡೋಕ್ಕಾಗಲ್ಲ ಅಥವಾ ಪಲಾವೇಲೆ ಸಿಗ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಕೂಡ ಮಾಡ್ಬೋದು. ಹಾಗಾಗಿ ಈ ಸರಿ ನನಗೆ ಮಾಡೋಕ್ಕಾಗಲಿಲ್ಲ ಅಥವಾ ನನ್ನ ಪೀರಿಯಡ್ಸ್ ಆಗಿದ್ದೆ, ಮನೇಲಿ ಯಾರೂ ಬರೆಯೋರಿಲ್ಲ ಅಂದರೆ ನೆಕ್ಸ್ಟು ಶುಕ್ರವಾರ ಆಗಲಿ ಅಥವಾ ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಕೂಡ ಬರೀಬೋದು. ಹಾಗಾಗಿ ಯಾರೆಲ್ಲ ಕಷ್ಟದಲ್ಲಿ ಇರ್ತೀರಾ ನೋಡಿ, ಎಲ್ಲರೂ ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ಈ ರೀತಿಯಾಗಿ ನೀವು ಈ ಬೀಜ ಮಂತ್ರಗಳನ್ನು ಬರೆಯೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಅಮ್ಮ ಎಲ್ಲರ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ. ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ನೀವು ನಾಳೆ ತುಂಬಾ ಒಳ್ಳೆಯ ದಿನ, ತುಂಬಾ ಮಂತ್ರ ಸಿದ್ಧಿಗಳನ್ನು ಮಾಡ್ಕೊಳ್ಳೋಂಥ ದಿನ ಅಂತ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ನೀವು ಪ್ರಯತ್ನ ಪಡಿ. ನನಗೆ 8:30 ಆಗಲಿಲ್ಲ ಅಂದರೆ 6:30 ಮೇಲೆ ನೀವು ರಾತ್ರಿ ಎಷ್ಟೊತ್ತಾದರೂ ಬರೀಬೋದು ಸ್ನೇಹಿತರೆ. ಇಷ್ಟೇ ಟೈಮಿಗೆ ಬರೀಬೇಕು ಅಂತ ಇಲ್ಲ, 6:30 ಮೇಲೆ ನೀವು ಎಷ್ಟು ಟೈಮಿಗೆ ಬೇಕಾದರೂ ಬರೀಬೋದು. ಹಾಗಾಗಿ ಎಲ್ಲರೂ ಬರ್ಕೊಳ್ಳಿ, ಅಮ್ಮನ ಮಂತ್ರವನ್ನು ಬರೆದು ನೀವು ಅದನ್ನು ಕ್ಯಾಶ್ ಬಾಕ್ಸಲ್ಲಿಡಿ. ನಿಮ್ಮ ಏನೇ ಕಷ್ಟ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಹಾಗಾಗಿ ಎಲ್ಲರೂ ಬರೀತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.